ದಾವಣಗೆರೆಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಕಳ್ಳತನ, ಪೂಜಾರಿಯೇ ಕದ್ದ ಲಕ್ಷಾಂತರ ರೂಪಾಯಿ. ದೇವಸ್ಥಾನದಲ್ಲಿ ಬಂಗಾರ ಕಳುವಾಗಿದೆ. ದೇವಸ್ಥಾನನ ಪವಿತ್ರತೆನೇ ಹಾಳು ಮಾಡ್ತಾ ಇದ್ದಾರೆ. ದಾವಣಗೆರೆ ನಗರದ ಗ್ರಾಮ ದೇವತೆ, ಭಕ್ತರ ಆರಾಧ್ಯ ದೈವ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಮಹಾವಂಚನೆಯೊಂದು ಬೆಳಕಿಗೆ ಬಂದಿದೆ ನೋಡಿ. ದೇವಿಯ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ದೇವಸ್ಥಾನದ ಪೂಜಾರಿಯೇ ಕದ್ದು ಮಾರಾಟ ಮಾಡಿರುವ ಆಘಾತಕಾರಿ ಘಟನೆಯೊಂದು ನಡೆದು ಹೋಗಿದೆ. ದೇವಸ್ಥಾನದ ಅರ್ಚಕರಲ್ಲಿ ಒಬ್ಬನಾದ ಆಕಾಶ್ ಎಂಬಾತನೇ ದೇವಿಯ ಮೈಮೇಲಿದ್ದ ಹಾಗೂ ಭಕ್ತರು ನೀಡಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನ ಕದ್ದ ಚಿನ್ನವನ್ನ ಕರಗಿಸಿ ಚಿನ್ನದ ಗಟ್ಟಿಯನ್ನಾಗಿ ಮಾಡಿ ಮಾರಾಟ ಕೂಡ ಮಾಡಿದ್ದ ಎಂಬ ಆರೋಪ ಕೇಳಿಬಂದಿದೆ. ದೇವಸ್ಥಾನದಲ್ಲಿದ್ದ ದೇವಿಯ ಒಡವೆಗಳನ್ನ ನಾಪತ್ತೆಯಾಗಿರುವ ಸುದ್ದಿ ನಗರಾದ್ಯಂತ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ಆಕ್ರೋಶಗೊಂಡ ಸಾವಿರಾರು ಭಕ್ತರು ದೇವಸ್ಥಾನದ ಆವರಣದಲ್ಲಿ ಜಮಾಯಿಸಿದ್ರು. ಏನೇ ಮಾಡಿದ್ರಿ ಹೇಳಪ್ಪ, ಯಾವ ಸಾಮಾನು ತಗೊಂಡಿ, ಯಾವ್ಯಾವ ಎಷ್ಟು ಆಯ್ತು ಕಾಶಿ ಸರ್ ठीक ತೊಲೆ ಐತಿ ಅಂತಂದ್ರೆ ನೋಡ್ಕೊಳ್ಳಂತೆ. ದೇವಸ್ಥಾನದ ಟ್ರಸ್ಟ್ ನಿಂದ ತುರ್ತು ಸಭೆ, ಚಿನ್ನ ಖರೀದಿಸಿದ್ದ ವ್ಯಾಪಾರಿಗೆ ಕರೆದು ಛೀಮಾರಿ. ಸ್ಥಿತಿ ಗಂಭೀರಗೊಳ್ಳುತ್ತಿದ್ದಂತೆ ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಟ್ರಸ್ಟ್ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಲಾಯಿತು. ಕಳ್ಳತನ ಎಸಗಿದ್ದ ಪೂಜಾರಿ ಆಕಾಶ್, ಆತನಿಂದ ಚಿನ್ನವನ್ನ ಖರೀದಿಸಿದ ವ್ಯಾಪಾರಿಗೆ ಆಡಳಿತ ಮಂಡಳಿಯು ತರಾಟೆಗೆ ತೆಗೆದುಕೊಂಡಿತು. ಅಷ್ಟೊಳಗೆ ನಾಲ್ಕೈದು ಒಂದು 2-3 ದಿವಸದಾಗ ಇವರೆಲ್ಲ ಹೇಳಿ ಸೂಟ್ನು ಕಳಿಸಿದ್ವಿ, ರೊಕ್ಕ ಸಿಕ್ಕು. ಆಮೇಲೆ 5ನೇ ತಾರೀಕು 9ನೇ ತಾರೀಕು 2 ದಿವಸ ಮಾಡಿದ ನಾವು. ಆದ್ದರಿಂದ ಅದಕ್ಕೆ ಈಗ ಏನು ನಮ್ಮ ಭಕ್ತರು ಕಾರ್ಯಕರ್ತರು ಅದಕ್ಕೆ ಇಲ್ಲಿ ಏನು ಇದು ಕೊಡ್ತಾರೆ, ನೀವು ಅದು ಗುರಿ ಆಗ್ಬಿಟ್ಟು ನಾವು ಇದು ಪೂರ್ವತ್ತಿನ ಕಾಲ ಎಂದೂ ಏನಾಗಿಲ್ಲ, ಇದೇ ಫಸ್ಟ್ ಆಗಿರೋದು. ನನ್ನಪ್ಪ ಪೂಜಾರು ಅಲ್ಲಪ್ಪ, ನೀವು ಎಲ್ಲ ಪೂಜಾರಿ ಅಂತ ನಿಮಗೆಲ್ಲ ಒಂದು ಮಂತ್ರ ಹೇಳಕ್ಕೆ ಬರಲ್ಲ, ಒಂದು ತಂತ್ರ ಹೇಳಕ್ಕೆ ಬರಲ್ಲ, ಯಾವ್ದು ಇಲ್ಲಪ್ಪ. ಸರಿಯಾದಿತ್ತು ಇದು ಮಾಡ್ಕೊಂಡು ಹೋಗ್ತಲ್ಲ ದೇವಸ್ಥಾನಗಳಾಗ. ಜನ ನಮಗೆ ಹೊರ ಬೈತಾರ, ನೀವೆಂಥ ಧರ್ಮದರ್ಶಿಗಳು ಎಂಥ ಪ್ರಶ್ನೆ ಇರಲಿ ಅಂತಿದ್ವಿ. ಇದೇ ವೇಳೆ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿ, ದೇವಸ್ಥಾನಕ್ಕೆ ಭಕ್ತರು ಕಾಣಿಕೆಯಾಗಿ ನೀಡಿದ ಪ್ರತಿಯೊಂದು ಚಿನ್ನಾಭರಣದ ನಿಖರವಾದ ಲೆಕ್ಕ ನಮ್ಮಲ್ಲಿದೆ. ಎಷ್ಟು ಪ್ರಮಾಣದ ಚಿನ್ನಾಭರಣ ಇತ್ತು ಮತ್ತು ಅದರಲ್ಲಿ ಎಷ್ಟು ನಾಪತ್ತೆಯಾಗಿದೆ ಎಂಬ ಸಂಪೂರ್ಣ ವಿವರ ನಮ್ಮಲ್ಲಿದೆ ಅಂತ ಹೇಳಿಕೊಂಡ್ರು. ಪ್ರತಿಯೊಂದು ಗ್ರಾಮ್ ಚಿನ್ನವು ವಾಪಸ್ ಬರಲೇಬೇಕು. ಕಳವಿನ ಕೃತ್ಯ ಎಸಗಿದ ಪೂಜಾರಿ ಹಾಗೂ ಅದನ್ನ ಖರೀದಿಸಿದ ವ್ಯಾಪಾರಿಗೆ ನೇರವಾಗಿ ಎಚ್ಚರಿಕೆ ನೀಡಿದ್ರು. ಇಷ್ಟೆಲ್ಲ ಹೈಡ್ರಾಮಾ ನಡೆದ್ರು ಈ ಘಟನೆಗೆ ಸಂಬಂಧಿಸಿದಂತೆ ಈವರೆಗೆ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಅಧಿಕೃತ ಎಫ್ಐಆರ್ ದಾಖಲಾಗಿಲ್ಲ ಎಂದು ಮೂಲಗಳು ತಿಳಿಸಿವೆ. ಪ್ರಸ್ತುತ ದೇವಸ್ಥಾನದ ಆವರಣದಲ್ಲಿ ಬಿಗುವಿನ ವಾತಾವರಣ ನೆಲೆಸಿದೆ ಕಣ್ರಿ. ಭಕ್ತರು ಕಳುವಾದ ಆಭರಣಗಳ ಶೀಘ್ರ ಮರುಪಡೆಯುವಿಕೆಗೆ ಆಗ್ರಹಿಸಿದ್ದಾರೆ. ಯಾಕೆ ಮೀಟಿಂಗ್ ಕರೆದಿದ್ವಿ ದುರ್ಗಾಂಬಿಕಾ ದೇವಸ್ಥಾನದೊಳಗೆ, ಅದು ಅಲ್ಲಿ ದೇವಸ್ಥಾನದೊಳಗೆ ಇನ್ನಿ ಹೆಂಗಪ್ಪ ಅಂದರೆ ದೇವಸ್ಥಾನನ ಪವಿತ್ರತೆನೇ ಹಾಳು ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ದೇವಸ್ಥಾನದಲ್ಲಿ ಬಂಗಾರ ಕಳುವಾಗಿದೆ ಹೇಳ್ರಿ ಸಾರ್ವಜನಿಕವಾಗಿ. ಅದೇ ಇನ್ನೊಂದೆಡೆ ಪೂಜಾರಿಯಿಂದ 150 ಗ್ರಾಂ ಚಿನ್ನಾಭರಣ ಕಳುವಾಗಿದೆ. ದೇವಳ ಟ್ರಸ್ಟ್ ಅಧ್ಯಕ್ಷ ಶಾಸಕ ಎಸ್ ಮಲ್ಲಿಕಾರ್ಜುನ್ ನೇರ ಹೊಣೆ ಹೊರಬೇಕೆಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಒತ್ತಾಯಿಸಿದ್ದಾರೆ. ಇನ್ನು ಆರೋಪಿಗಳನ್ನ ಶಾಸಕರು ತರಾಟೆಗೆ ತೆಗೆದುಕೊಂಡ ವಿಡಿಯೋ ವೈರಲ್ ಆಗಿದೆ. ಪೂಜಾರಿಗಳ ಹಸ್ತಾಂತರ ವೇಳೆ 6 ಆಭರಣಗಳು ಸಿಕ್ಕಿಲ್ಲ. ಬಿಜೆಪಿ ಇದನ್ನ ರಾಜಕೀಯಕ್ಕೆ ಬಳಸುತ್ತಿದೆ ಎಂದು ಮಲ್ಲಿಕಾರ್ಜುನ್ ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಮನೆ ಒಳಗೆ ಎಷ್ಟು ಪಾಲು ಹೋಗಿದೆ ಅದಕ್ಕೆ ಅಂತಂದು ಹೇಳಿ ಮಾನ್ಯ ಮಂತ್ರಿ ಮಲ್ಲಿಕಾರ್ಜುನ್ ಅವರೇ, ದುರ್ಗಾಂಬಿಕಾ ದೇವಸ್ಥಾನದ ಬಂಗಾರದ ಕಳುವಿನ ದುಡ್ಡು ಬಂಗಾರ ಎಷ್ಟು ನಿಮ್ಮನೆ ಸೇರಿತೆ ಸಾರ್ವಜನಿಕವಾಗಿ ಹೇಳು, ಲೆಕ್ಕ ಕೊಡು. ನನಗೆ ಕೇಳಿದ್ದಲ್ಲಪ್ಪ, ಅಯೋಧ್ಯೆಗೆ ಬೆಳ್ಳಿ ಇಟ್ಟಿಗೆ ಹೋಗ್ಯತ್ತೋ ಇಲ್ಲೇ ಮುರ್ಕಡೆ ಆಗ್ಯತ್ತೋ ದಾರಿಗೆ ಅಂತ ಕೇಳಿದ್ದಲ್ಲ. ಇವತ್ತು ನೀನೇ ಮಾಡಿದೀಯ ಮೀಟಿಂಗ್ನ, ಕಳ್ಳರನ್ನ ಕುಂದ್ರಿಸ್ಕೊಂಡು. ಒಟ್ಟಾರೆ ದೇವಸ್ಥಾನದ ಪೂಜಾರಿಯೇ ಕದ್ದಿರೋದು ಇಲ್ಲಿ ಸ್ಪಷ್ಟವಾಗಿದೆ ಕಣ್ರಿ. ಆದಷ್ಟು ಬೇಗ ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ಈ ಹಿಂದಿನಿಂದಲೂ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ
ಏನೆಲ್ಲ ಕದಿಯಲಾಗಿದೆ ಅಂತ ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.